ಇವತ್ತು ನನಗೆ ಪಾನಿಪುರಿ ತಿನ್ನಬೇಕು ಅಂತ ತುಂಬ ಆಸೆ ಆಗಿದೆ, ಎಲ್ಲಾದರೂ ಹೋಗೋಣ. ಹೋಗೋಣ. ಈ ಥರದ್ದೆಲ್ಲ ತಿನ್ನಬಾರ್ದು ಅಂತ ಹೇಳ್ತೀರಲ್ಲ ನೀವು. ಹೌದು, ಕೆಲವು ಜಂಕ್ ಫುಡ್, ಕೆಲವು ಹೆಲ್ದಿ ಫುಡ್ ಅಂತ ಕ್ಯಾಟಗರಿ ಮಾಡ್ಕೊಂಡ್ಬಿಟ್ಟಿದ್ವಿ. ಆದರೆ ಯಾವುದು ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಣ್ಣು ಒಳ್ಳೇದಾ ಕೆಟ್ಟದ? ಹಣ್ಣು ಒಳ್ಳೇದು, ತಿನ್ನಬಾರ್ದೇ ಇದ್ದಾಗ ತಿಂದರೆ ಹಾನಿ ಮಾಡುತ್ತೆ. ಅದನ್ನು ಸ್ಪ್ಲಿಟ್ ಮಾಡಿ 1 by 1 ನೋಡೋದಾದರೆ ಪಾನಿಪುರಿಯಲ್ಲಿ ಏನಿದೆ ಅಂತ. ನೀವು 6 ಗಂಟೆ 7 ಗಂಟೆಗೆ 2 ಪ್ಲೇಟ್ ಪಾನಿಪುರಿ ತಿಂದು 9 ಗಂಟೆಗೆ ಅಯ್ಯೋ ಊಟ ಮಾಡಲೇಬೇಕು, ಊಟ ಬಿಡಬಾರ್ದು. ನಮಸ್ಕಾರ, ಇದು ಆಹಾರದಲ್ಲಿ ಆರೋಗ್ಯ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಡಾಕ್ಟರ್ ಸುವರ್ಣಿನಿ ಕೊಣಲೆ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇವತ್ತು ನನಗೆ ಪಾನಿಪುರಿ ತಿನ್ನಬೇಕು ಅಂತ ತುಂಬ ಆಸೆ ಆಗಿದೆ, ಎಲ್ಲಾದರೂ ಹೋಗೋಣ. ಹೋಗೋಣ. ಹಾಂ, ನೀವೇ ಹೇಳ್ತಿದ್ದೀರಾ? ಅಲ್ಲ, ಅಂದರೆ ಯೂಶ್ವಲಿ ಈ ಥರದ್ದೆಲ್ಲ ತಿನ್ನಬಾರ್ದು ಅಂತ ಹೇಳ್ತೀರಲ್ಲ ನೀವು. ಹೌದು, ನಾವೇನು ಅಂದ್ಕೊಂಡಿದ್ದೀವಿ ಈಗ, ನಮಗೆ ಹೇಗಾಗಿದೆ ಅಂದರೆ ಕೆಲವು ಜಂಕ್ ಫುಡ್, ಕೆಲವು ಹೆಲ್ದಿ ಫುಡ್ ಅಂತ ಕ್ಯಾಟಗರಿ ಮಾಡ್ಕೊಂಡ್ಬಿಟ್ಟಿದ್ವಿ. ಆದರೆ ಯಾವುದು ಎಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಮೊದಲನೇದಾಗಿ, ಸಾಮಾನ್ಯವಾಗಿ ಯಾವುದೇ ಆಹಾರ ತಾನಾಗೇ ಕೆಟ್ಟದ್ದು ಒಳ್ಳೆಯದು ಆಗೋದು ತುಂಬ ಕಡಿಮೆ. ಓಕೆ. ಈಗ ಅನ್ನ, ನಾವು ಅನ್ನದ ಬಗ್ಗೆ ತುಂಬ ಮಾತಾಡಿದ್ದೀವಿ. ಅನ್ನ ಒಳ್ಳೇದಾ ಕೆಟ್ಟದ್ದಾ ಅಂದರೆ ಅನ್ನ ಒಳ್ಳೆಯದು. ಆದರೆ ನಿಮಗೆ ಆರೋಗ್ಯ ಸರಿ ಇಲ್ಲದೆ ಇರುವಾಗ ಯಾವಾಗ ನೀವು ಅದನ್ನು ತಿನ್ನಬಾರ್ದು ಆವಾಗ ತಿಂದರೆ ಹಾನಿ ಮಾಡುತ್ತೆ. ಅದು ಏನೇ ಆಗಿದ್ರು. ಈಗ ಹಣ್ಣು ಒಳ್ಳೇದಾ ಕೆಟ್ಟದ್ದು? ಹಣ್ಣು ಒಳ್ಳೇದು, ತಿನ್ನಬಾರ್ದೇ ಇದ್ದಾಗ ತಿಂದರೆ ಹಾನಿ ಮಾಡುತ್ತೆ. ಸೊ ಹಾಗೆ ಪಾನಿಪುರಿ ತಿನ್ನೋದು ತಪ್ಪು ಅಂತ ಪೂರ್ತಿ ಹೇಳೋಕ್ಕಾಗಲ್ಲ. ಓಕೆ. ತಿನ್ನಲೇಬಾರ್ದು ಅಂತ ಪೂರ್ತಿ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀನಿ. ಒಂದು, ನಾವು ಬೇರೆ ಕೆಲವು ಜಂಕ್ ಫುಡ್ಡಿಗೆ ಪ್ಯಾಕ್ಡ್ ಫುಡ್ ಅಂತ ಏನು ಬರುತ್ತೆ, ಅದಕ್ಕೆ ಕಂಪೇರ್ ಮಾಡಿದರೆ ಪಾನಿಪುರಿ ಈಸ್ ಮಚ್ ಬೆಟರ್. ಅದನ್ನು ಸ್ಪ್ಲಿಟ್ ಮಾಡಿ 1 by 1 ನೋಡೋದಾದರೆ ಪಾನಿಪುರಿಯಲ್ಲಿ ಏನಿದೆ ಅಂತ. ಮೊದಲನೇದು, ನಾವು ಪಾನಿಪುರಿ ಯಾಕೆ ಕೆಟ್ಟದ್ದು ಅಂತ ಹೇಳಬಹುದು ಅಂತಂದರೆ, ಎಲ್ಲಿ ತಿಂತೀವಿ, ಎಲ್ಲಿ ಮಾಡ್ತಾರೆ, ಹೈಜೀನ್ ಇದೆಯಾ? ನಾವು ಸಾಮಾನ್ಯವಾಗಿ ಪಾನಿಪುರಿ ಮನೇಲಿ ಮಾಡಲ್ಲ, ಯಾರು ಹೊರಗಡೆ ಹೋಗಿ ತಿಂತೀವಲ್ಲ. ರಸ್ತೆ ಬದಿ ನಿಂತ್ಕೊಂಡು ತಿಂತೀವಿ. ರಸ್ತೆಯಲ್ಲಿ ಓಪನ್ ಆಗಿ ಇಟ್ಟಿರ್ತಾರೆ, ಕಂಟ್ಯಾಮಿನೇಟ್ ಆಗಿರುತ್ತೆ. ಅವ್ರು ಹೇಗೆ ಮಾಡಿರ್ತಾರೋ, ಯಾವ ನೀರು ಹಾಕಿರ್ತಾರೋ ಗೊತ್ತಿಲ್ಲ. ಇದೆಲ್ಲ ನನ್ನ ಲುಕ್ಕಲ್ಲೆಲ್ಲ ಹೇಳು ಅಲ್ವಾ? ಸೊ ಈ ಎಲ್ಲ ಕಾರಣಗಳು, ಅದು ಒಂದು ಕಾರಣ ತಿನ್ನಬಾರ್ದು ಅನ್ನೋ ಹೇಳೋದಕ್ಕೆ. ಇನ್ನೊಂದು, ಅದನ್ನು ಕರಿಬೇಕಾದ್ರೆ ಅದನ್ನು ಯಾವ ಎಣ್ಣೆಲಿ ಕರೆದಿರ್ತಾರೆ. ಯಾಕಂದರೆ ನಾವು ಎಣ್ಣೆಯನ್ನು ಮತ್ತೆ ಮತ್ತೆ ರೀಹೀಟ್ ಮಾಡಿ ಬಳಸಬಾರ್ದು ಅಂತ ಹೇಳ್ತೀವಿ. ಮಾಸ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅವರೇನು ಒಂದ್ಸಲ ಮಾಡಿದ್ದು ಎಣ್ಣೆ ಬಿಟ್ಟು ಇನ್ನೊಂದ್ಸಲ ಹಾಕಿರಲ್ಲ. ಇದೆಲ್ಲ ಕಾರಣಗಳಿರುತ್ತೆ. ಸೊ ಆ ಕಾರಣದಿಂದ ಅದನ್ನು ತಿಂದರೆ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅನ್ನೋದು ಒಂದು. ಪಾನಿಪುರಿ ಆ್ಯಸ್ ನೀವೀಗ ಮನೇಲಿ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಆದರೆ ದಿನ ಮಾಡ್ಕೊಂಡು ತಿನ್ನಬಾರ್ದು. ಒಂದಿನ ಯಾವತ್ತೂ ಅನಿಸುತ್ತೆ ಪಾನಿಪುರಿ ತಿನ್ನಬೇಕು ಅಂತ. ಏನಿರುತ್ತೆ, ಪೂರಿ ಇರುತ್ತೆ, ಸಾಮಾನ್ಯವಾಗಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಈ ಥರ ಹಾಕಿ ಮಾಡಿರ್ತೀವಿ ಕ್ರಿಸ್ಪಿನೆಸ್ಗೋಸ್ಕರ. ಹೌದು. ಡೀಪ್ ಫ್ರೈಡು, ಒಂದು ಸಲವೇ ನಾವು ಫ್ರೈ ಮಾಡೋದಕ್ಕೆ ಬಳಸಿರೋ ಅಂಥದ್ದು ಒಳ್ಳೆ ಎಣ್ಣೆನೇ ಬಳಸೋಣ, ಕೊಬ್ಬರಿ ಎಣ್ಣೆ ಅಥವಾ ನಾವು ಮನೇಲಿ ಏನು ಬಳಸ್ತೀವೋ ಅದನ್ನು ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ. ಅದಕ್ಕೇನೇನು ಹಾಕ್ತೀವಿ? ಬಟಾಣಿ ಹಾಕ್ತೀವಿ, ಆಲೂಗಡ್ಡೆ ಹಾಕ್ತೀವಿ. ಸಾಮಾನ್ಯವಾಗಿ ಇದೆರಡು ಹಾಕುವಂಥ ಒಂದಷ್ಟು ಮಸಾಲೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮಸಾಲೆಗಳು ಹಾಕಿರ್ತೀವಿ. ಆಲೂಗಡ್ಡೆ ದಿನಾಗಲೂ ತಿನ್ನಬಾರ್ದು ಅನ್ನೋದು ಹೌದು. ಆಲೂಗಡ್ಡೆ ತಿನ್ನಲೇಬಾರ್ದು ಅಂದರೆ ತಿನ್ನಲೇಬಾರ್ದು ಅಂತೇನೂ ಇಲ್ಲ. ಆಲೂಗಡ್ಡೆ ಈಸ್ ನಾಟ್ ಸಮಥಿಂಗ್ ತಿನ್ನಲೇಬಾರ್ದು ಅನ್ನೋ ಕ್ಯಾಟಗರಿಗೆ ಬರುವಂಥದ್ದಲ್ಲ. ಹಾಗಾಗಿ ಅದು ಅಂಥ ಹಾರ್ಮ್ಫುಲ್ ಅಂಶ ಏನಲ್ಲ. ಇನ್ನು ಬಟಾಣಿನೂ ಅಷ್ಟೇ, ದಿನಾ ತಿಂದರೆ ಸಮಸ್ಯೆ ಆಗುತ್ತೆ, ಒಂದೊಂದು ಸಲ ತಿಂದರೆ ಸಮಸ್ಯೆ ಆಗಲ್ಲ. ಇನ್ನೊಂದು, ಪಾನಿಪುರಿಯಲ್ಲಿ ಮುಖ್ಯ ಅಂಶ ಏನು ಅಂದರೆ ನೀರು. ಅದರದ್ದು ಪುದೀನ, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಇಂಗು, ಹುಣಸೆ ಹಣ್ಣು ಮುಖ್ಯವಾಗಿ, ಇದೆಲ್ಲ ಮಸಾಲೆಗಳನ್ನು ಹಾಕಿ ಮಾಡಿರುವಂಥ ಒಂದು ನೀರು, ಇದು ತುಂಬ ಮುಖ್ಯ ಅದರ ಫ್ಲೇವರ್ ಬರೋದಕ್ಕೆ. ಅದರಲ್ಲಿ ಹಾನಿಕಾರಕ ಅಂಶ ಇದೆಯಾ ಅಂದರೆ ಇಲ್ಲ. ನಾವು ಮನೇಲೇ ಮಾಡ್ಕೋಬೋದು. ಅದಕ್ಕೇನು ಪಾನಿಪುರಿ ಪುಡಿನೇ ಬೇಕು, ಮಸಾಲನೇ ಬೇಕು ಅಂತ ಇಲ್ಲ, ಮನೇಲೇ ಮಾಡ್ಕೋಬೋದು. ಹುಣಸೆ ಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು ಒಳ್ಳೆಯದೇ. ಎಷ್ಟು ತಗೊಳ್ತೀವೋ ಅದು, ರಾಕ್ ಸಾಲ್ಟು ಮತ್ತು ಕಾಳುಮೆಣಸು, ಇದೆಲ್ಲವನ್ನು ಹಾಕಿ ಮಾಡುವಂಥದ್ದು. ಇದು ಯಾವುದ್ರಲ್ಲೂ ಕೆಟ್ಟದು ಅಂತ ಏನೂ ಇಲ್ಲ. ಆದರೆ ಅದನ್ನು ಒಂದು ಮಿತಿಯಲ್ಲಿ ತಿನ್ನಬೇಕು. ದಿನ ಮಾಡ್ಕೊಂಡು ತಿಂತೀನಿ, ಜಾಸ್ತಿ ತಿಂತೀನಿ. ಇನ್ನೊಂದು, ಈಗ ನಾನು ಸಂಜೆ ಅದು ತಿಂದೆ ಬದುಕಕ್ಕೆ ಆಗಲ್ಲ ಅಂಥದ್ದು ಯಾವತ್ತೂ ಒಂದು ದಿನ ಮಾಡ್ಕೊಂಡು ತಿನ್ನಿ, ಏನೂ ಸಮಸ್ಯೆ ಇಲ್ಲ. ಅಕಸ್ಮಾತ್ ನಿಮ್ಗೆ ತೀರಾ ಹೊರಗಡೆನೇ ತಿನ್ನಬೇಕು ಅಂತ ಅನ್ನಿಸ್ತಾ, ಯಾವುದೋ ಪ್ಯಾಕ್ಡ್ ಫುಡ್ಡು, ನಾವು ಹಿಂದೆ ಮಾತಾಡಿದಾಗ ಇನ್ಸ್ಟೆಂಟ್ ಫುಡ್ಡು, ಅದನ್ನು ತಿನ್ನೋದಕ್ಕಿಂತ ಇದನ್ನು ತಿನ್ನೋದು ಪರವಾಗಿಲ್ಲ, ಎಷ್ಟೋ ಬೆಟರ್. ಮತ್ತು ಎಷ್ಟು ತಿಂತೀರಾ ಅನ್ನೋದು ಕ್ವಾಂಟಿಟಿ. 1 ಪ್ಲೇಟ್ ತಿಂತೀರಾ, 1 ಪ್ಲೇಟಲ್ಲಿ ಈಗ ನಾವು ಸಾಮಾನ್ಯ ಬೆಂಗಳೂರಲ್ಲಿ 6 ಪೀಸ್ ಏನೋ ಕೊಡ್ತಾರೆ, 6 8 ಎಷ್ಟೋ ಕೊಡ್ತಾರೆ, ಈಗ ಕಡಿಮೆ ಆಗಿರ್ಬೋದು ಗೊತ್ತಿಲ್ಲ. ನೀವು 1 ಪ್ಲೇಟು ಇಲ್ಲ 2 ಪ್ಲೇಟ್ ತಿಂತೀರಾ ಅಂದ್ಕೊಳ್ಳಿ,
ಹೊಟ್ಟೆ ತುಂಬುವಷ್ಟು ಆಯ್ತು, ನಮ್ಮ ಒಂದು ಊಟದ ಕ್ವಾಂಟಿಟಿ ಆಯಿತು. ನೀವು 6 ಗಂಟೆ 7 ಗಂಟೆಗೆ 2 ಪ್ಲೇಟ್ ಪಾನಿಪುರಿ ತಿಂದು 9 ಗಂಟೆಗೆ ಅಯ್ಯೋ ಊಟ ಮಾಡಲೇಬೇಕು, ಊಟ ಬಿಡಬಾರ್ದು ಅಂತ ಮತ್ತೆ ಊಟ ಮಾಡ್ತೀರಾ. ದ್ಯಾಟ್ ಈಸ್ ರಾಂಗ್. ಓವರ್ಲೋಡಿಂಗ್. ಇಫ್ ಯು ಆರ್ ಈಟಿಂಗ್ ಆ ಥರ ತಿಂದ್ರಿ ಅಂತ ಅಂದ್ಕೊಳ್ಳಿ, 1 ಪ್ಲೇಟು 2 ಪ್ಲೇಟು ತಿಂದ್ರಿ ಅಂದರೆ 6-7 ಗಂಟೆಗೆ ಊಟ ಮಾಡಬೇಡಿ. ಆಮೇಲೆ ಜೀರ್ಣ ಆಗೋಕ್ಕೆ ಏನಾದ್ರು ಕಷಾಯನೋ, ಜೀರಿಗೆ ಕಷಾಯನೋ, ಓಮದ ಕಾಳು ಕಷಾಯನೋ ಏನೋ ಕುಡ್ಕೊಳ್ಳಿ, ಆವಾಗ ಏನೂ ಸಮಸ್ಯೆ ಆಗಲ್ಲ. ಆಲೂಗಡ್ಡೆ ದಿನ ತಿನ್ನಬಾರ್ದು, ಒಂದು ದಿನ ತಿಂದರೆ ಏನೂ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ನೀವು ಬೇರೆ ಜಂಕ್ ಫುಡ್ಡಿಗೆ, ಜಂಕ್ ಅಂದರೆ ಅದರಲ್ಲಿ ಏನೂ ಇಲ್ಲದೆ ಇರೋದು, ಯೂಸ್ಲೆಸ್, ಅದಕ್ಕೆ ಕಂಪೇರ್ ಮಾಡಿದ್ರೆ ಪಾನಿಪುರಿ ಈಸ್ ಬೆಟರ್. ಹಾಗೆ ಒಂದೊಂದು ದಿನ ಯಾವಾಗಲೂ ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಏನೂ ಸಮಸ್ಯೆ ಆಗಲ್ಲ. ಸೊ ಆದರೆ ಇವಾಗ ಎಲ್ಲಿ ತಿಂತೀವಿ, ಒಂದು ವೇಳೆ ಹೊರಗಡೆ ಅಂತಂದರೆ ಯಾವ ಥರದ ಜಾಗದಲ್ಲಿ ತಿಂತೀವಿ ಅನ್ನೋದು ಒಂದು, ಮತ್ತು ಒಂದು ವೇಳೆ ಮನೇಲಿ ಮಾಡೋದಾದರೆ ಸುಲಭ ಇದೆಯಾ? ಅದು ನಿಮ್ಮ ಮನಸ್ಥಿತಿಯ ಮೇಲೆ ಹೋಗುತ್ತೆ. ಈಗ ಅಡುಗೆ ಮಾಡೋದಕ್ಕೆ ಆಸಕ್ತಿ ಇರೋರಿಗೆ, ಹೊಸದು ಟ್ರೈ ಮಾಡೋರಿಗೆ ಅಂಥವ್ರಿಗೆಲ್ಲ ತುಂಬ ಅನಿಸಲ್ಲ, ಆ ಥರದವರಿಗೆ ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ನಿಮಗೆ ಸಮಯ ಇರಲ್ಲ, ಆಫೀಸ್ಗೆ ಹೋಗಿ ಬರ್ತೀನಿ ತಿನ್ನಬೇಕು ಅನ್ಸುತ್ತೆ, ಮಾಡೋಕ್ಕೆ ಸಮಯ ಇಲ್ಲ, ಅಥವಾ ಸೋಮಾರಿತನ ಇರುತ್ತೆ, ತುಂಬ ಜನಕ್ಕೆ ಅಡುಗೆ ಮಾಡೋದ್ರಲ್ಲಿ ಆಸಕ್ತಿನೂ ಇರಲ್ಲ, ಆಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಅವಾಗ ಎಲ್ಲಿ ತಿಂತೀವಿ ಅನ್ನೋದು ಆಯ್ಕೆ ಮಾಡೋದು ಮುಖ್ಯ. ನೀವು ಸ್ವಲ್ಪ, ನಮಗೆ ಗೊತ್ತಿರಲ್ಲ, ಫಸ್ಟ್ ಆಫ್ ಆಲ್ ನಮಗೆ ಅವ್ರು ಎಲ್ಲಿ ಮಾಡ್ತಾರೆ ಹೇಗೆ ಅನ್ನೋದು ಗೊತ್ತಿರಲ್ಲ, ಗೊತ್ತಿದ್ರಲ್ಲಿ ಬೆಟರ್ ಪ್ಲೇಸು. ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂಥದ್ದು, 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ಆದರೆ ಒಂದು ಹೇಳ್ತಾರೆ, ನೀವು ರೋಡ್ ಸೈಡಲ್ಲಿ ತಿಂದಿರೋ ರುಚಿ ಹೋಟೆಲ್ ಒಳಗಡೆ ಕೂತ್ಕೊಂಡು ತಿಂದ್ರೆ ಬರಲ್ಲ. ನಿಜ, ಅದು ನಿಜ, ಹೌದು ಹೇಳ್ತಾರೆ. ಯಾಕೆ ಹೊರಗಡೆ ತಿನ್ನೋದು ಒಂದು ಹೈಜೀನ್ ಪರ್ಪಸ್ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಕಾರಣನೂ ಇದೆ, ಮಾನಸಿಕ ಕಾರಣನೂ ಇದೆ. ಮನಸ್ಸಿನ ಮೇಲೆ ನಮ್ಮ ಭಾವನಾತ್ಮಕ ಏನು ನಾವು ಡೈಮೆನ್ಷನ್ ಇದೆಯಲ್ಲ, ನಮ್ಮದು ಆಯಾಮ ಬದುಕಿನ, ಅದರ ಮೇಲೆ ಪರಿಣಾಮ ಬೀರುತ್ತೆ ಆಹಾರ ಎಲ್ಲಿ ಸೇವನೆ ಮಾಡ್ತೀವಿ ಅನ್ನೋದು. ಯಾವುದೇ ಆಹಾರ ಹೊರಗಿಂದ ತಂದಿದ್ದು ನಮ್ಮ ಮೇಲೆ ನಮ್ಮ ರಜೋಗುಣವನ್ನು, ತಮೋಗುಣವನ್ನು ಜಾಸ್ತಿ ಮಾಡುತ್ತೆ. ಅದು ಸಾತ್ವಿಕ ಅಲ್ವೇ ಅಲ್ಲ. ಪಾನಿಪುರಿ ನಿಮ್ಗೆ ಹಾಗೆ ನೋಡಿದ್ರೆ ಸಾತ್ವಿಕ ಆಗಲ್ಲ. ಹೌದು, ಈರುಳ್ಳಿ, ಆಲೂಗಡ್ಡೆ, ಬಟಾಣಿ ಮತ್ತೆ ಡೀಪ್ ಫ್ರೈ ಮಾಡಿ, ಅದು ಮಸಾಲೆಗಳು ಆಮ ಹೆಚ್ಚುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಜಾಸ್ತಿ ತಿಂದ್ರೆ ಖಂಡಿತವಾಗ್ಲೂ ನಿಮಗೆ ಜೀರ್ಣ ಆಗುತ್ತೆ, ಡೀಪ್ ಫ್ರೈ ಆಗಿರುವಂಥದ್ದು ಅಂಥದ್ದನ್ನು ಅಷ್ಟೊಂದು ತಿಂದರೆ ಅಂತ. ಅದೇ ಮನಸ್ಸಿನ ಮೇಲೆ ಸಾತ್ವಿಕ ಪರಿಣಾಮವನ್ನು ಖಂಡಿತ ಬೀರೋದಿಲ್ಲ. ಆ ಕಾರಣದಿಂದಲೂ ಸ್ಥಳ ಒಂದು ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಇಂಥ ಸ್ಥಳದಲ್ಲೇ ಆಹಾರ ಸೇವನೆ ಮಾಡೋದಕ್ಕೆ ನಿಗದಿಯಾದ ಸ್ಥಳಗಳಿದೆ. ಸೊ ಹಾಗಾಗಿ ನಿಮ್ಮ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತೆ. ಯಾರಾದರೂ ಆಧ್ಯಾತ್ಮಿಕ ಪಥದಲ್ಲಿ ಹೋಗ್ತಾ ಇರೋರು ಅಂಥವ್ರಿಗೆ ಖಂಡಿತವಾಗ್ಲೂ ಹೊರಗಡೆ ಹೋಗಿ ತಿನ್ನೋದಲ್ಲ. ನಾವೆಲ್ಲ ತಿನ್ನೋದೇ ಇಲ್ಲ ಅಂಥವ್ರು. ನಾವೆಲ್ಲ ಸಾಮಾನ್ಯ ಮನುಷ್ಯರು. ಅಕಸ್ಮಾತ್ ಯಾವತ್ತೂ ಒಂದಿನ ತಿನ್ನಬೇಕು ಅಂತ ಅನ್ಸಿದ್ರೆ ತಿಂದ್ರೆ ಅಂದ್ಕೊಳ್ಳಿ, ತಪ್ಪೇನಿಲ್ಲ. ಅದರಲ್ಲಿ ಇದು ನಾನು ಚೀಟ್ ಮಾಡಿಬಿಟ್ಟೆ, ಚೀಟ್ ಮೀಲ್ ಆಗೋಯ್ತು ಅಂತ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದೆಲ್ಲ ಏನಿಲ್ಲ. ಆ ದಿವಸ ಊಟ ಬಿಟ್ಬಿಡಿ, ಕಷಾಯ ಮಾಡಿ ಕುಡ್ಕೊಳ್ಳಿ, ಸಾಕು, ದಿನ ತಿನ್ನಬೇಡಿ ಅಂತ. ಅದನ್ನೇ ನಾನು ಕೇಳೋದಿದ್ದೆ ನಿಮಗೆ. ಏನು ಅಂತಂದರೆ, ಇವಾಗ ಈ ಥರದ ಫುಡ್, ಸ್ಟ್ರೀಟ್ ಫುಡ್ ಅಥವಾ ಈ ಪಾನಿಪುರಿ ಥರದ್ದು ಬೇರೆ ಬೇರೆ ಪುರಿಗಳಿದ್ದಾವೆ ಅದರಲ್ಲಿ ಸುಮಾರು. ಹೌದು, ಈ ಚಾಟ್ಸ್, ಪಾನಿಪುರಿ, ಮಸಾಲ ಪುರಿ ಇಂಥದ್ದು ಅಂತಲ್ಲ. ಇವತ್ತಿಗೆ ಬೇಲ್ಪುರಿನೂ ಓಕೆ, ಬಟ್ ಸ್ವಲ್ಪ ಅಜೀರ್ಣಕಾರಕ. ಬಟ್ ಈಗ ಅದಕ್ಕಿಂತ ಮೊದಲೇ ಏನು ತಯಾರಿ ಬೇಕು, ತಿನ್ನುವಾಗ ಹೇಗೆ ತಿನ್ಬೇಕು ಅನ್ನೋದು ಮಾತಾಡ್ತೀವಿ. ಹಸಿವಿರ್ಬೇಕು, ನಂತರ ಏನು ಹಸಿವಿರ್ಬೇಕು. ತಿನ್ಬೇಕಾದ್ರೆ ಚೆನ್ನಾಗಿ ಹಸಿವಾದ್ರೆ ಚೆನ್ನಾಗಿ ಜೀರ್ಣ ಆಗುತ್ತೆ, ನಾಲಿಗೆ ರುಚಿಗಲ್ಲ. ನೀವು ತುಂಬ ಹಸಿವಾಗ್ತಿದ್ಯಾ, ನೀವು 2 ಪ್ಲೇಟ್ ಪಾನಿಪುರಿ ತಿಂದರೆ ಜೀರ್ಣ ಮಾಡ್ಕೋತೀರಿ, ಏನು ಸಮಸ್ಯೆ ಆಗಲ್ಲ. ನಿಮಗೆ ಹಸಿವಿಲ್ಲ, ಬರೀ ನಾಲಿಗೆ ರುಚಿ, ಇವಾಗ ಪಾನಿಪುರಿ ತಿನ್ನಬೇಕು ಅನಿಸ್ತಿದೆ, ಬೋರ್ ಆಗ್ತಿದೆ, ಹೋಗೋಣ ತಿನ್ನೋಣ, ಅಜೀರ್ಣ ಆಗುತ್ತೆ. ತಿನ್ನಲೇಬೇಕು ಅಂತಲ್ಲ, ನಾಲಿಗೆಗೋಸ್ಕರ ಅಲ್ಲ, ತಿಂದ ಮೇಲೆ ಏನೆಲ್ಲ ಮಾಡಬೇಕು? ತಿಂದ ಮೇಲೆ ಅದ್ರ ಮೇಲೆ ಮತ್ತೆ ಊಟ ಮಾಡಬೇಡಿ. ಸಾಮಾನ್ಯ ಪಾನಿಪುರಿ ಸಿಗೋದು ಸಂಜೆನೆ, ಹೌದು, ನಾವು ತಿನ್ನೋದು ಸಂಜೆನೆ, ತಿನ್ನೋ ಮನಸ್ಸು ಬರೋದು ಅವಾಗಲೇ. ತಿಂದರೆ ಅದ್ರ ಮೇಲೆ ಮತ್ತೆ ಊಟ ಒಂದು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಊಟ ಮಾಡಕ್ಕೆ ಹೋಗಬೇಡಿ. ಕರೆಕ್ಟ್. ಇನ್ನೊಂದು, ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಏನಾದರೂ ಕಷಾಯಗಳು ಮನೇಲಿ ಏನಾದರೂ ಬೇಕು ಅಂತೆಲ್ಲ, ಸ್ವಲ್ಪ ವಾಕ್ ಮಾಡಿ, ಒಂದು ಸ್ವಲ್ಪ ಮೈಲ್ಡಾಗಿ, ತಕ್ಷಣ ಬ್ರಿಸ್ಕ್ ವಾಕ್ ಮಾಡಬಾರ್ದು. ಒಂದು ಸ್ವಲ್ಪ ಸಂಜೆ ಓಡಾಡಿ ಸೀದಾ ಹೋಗಿ ಮಲ್ಕೊಳ್ಳೋದು, ಈ ಥರದ್ದು ಮಾಡಬಾರ್ದು. ಆಮೇಲೆ ತುಂಬ ಖಾರ ಅನಿಸುತ್ತೆ ಆ ಥರ ಎಲ್ಲ ಇದ್ದರೆ ನೀರೊಂದು ಸ್ವಲ್ಪ ಕುಡೀರಿ. ಆಗಾಗ ಸ್ವಲ್ಪ ನೀರು, ಜೀರ್ಣ ಆಗೋದಕ್ಕೆ ನೀರು ಬೇಕಾಗುತ್ತೆ. ಯಾಕೆಂದರೆ ಅದು ಡೀಪ್ ಫ್ರೈ ಆಗಿರುತ್ತೆ, ಆಲೂಗಡ್ಡೆ, ಬಟಾಣಿ ಇಂಥದ್ದೆಲ್ಲ ಹಾಕಿರ್ತೀವಿ, ಜೀರ್ಣಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀರು, ಬಿಸಿ ನೀರು ಕುಡಿದ್ರೆ ಒಳ್ಳೆಯದು. ನಾಟ್ ಮೋರ್ ದ್ಯಾನ್ 2 ಪ್ಲೇಟ್ಸ್ ಎಟ್ ಎ ಟೈಮ್. ಅದಕ್ಕಿಂತ ಮುಂಚೆನೂ ಏನು ತಿಂದಿರಬಾರ್ದು, ಆಮೇಲೂ ಏನು ತಿನ್ನಕ್ಕೆ ಹೋಗಬೇಡಿ. ಡಾಕ್ಟರ್ ಪ್ರಿಸ್ಕ್ರೈಬ್ಡ್. ನಾಳೆ ನಾನು ಹೇಳಿದ್ದೀನಿ ಅಂದ್ಕೊಂಡ್ರು ಪಾನಿಪುರಿ ತಿನ್ನಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಏನು ಅಂದರೆ, ಪಾನಿಪುರಿ ತಿಂದ್ಬಿಟ್ಟಿದ್ರ ಮೇಲೆ 1 ಕಪ್ ಕಾಫಿ ಕುಡಿಯೋಣ, ಟೀ ಕುಡಿಯೋಣ, ವಿರುದ್ಧಾಹಾರ ಆಗುತ್ತೆ. ಒಂದು ಮಿಲ್ಕ್ ಶೇಕ್ ಕುಡಿಯೋಣ, ಒಂದು ಜ್ಯೂಸ್ ಕುಡಿಯೋಣ, ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬರೀ ಪಾನಿಪುರಿ ಅಷ್ಟೇ.
ಮನೇಲಿ ಮಾಡ್ಕೊಂಡು ತಿನ್ನೋದಾರು ತಿನ್ನಿ, ಹೊರಗಡೆ ತಿಂದರೆ ಅದೇ ಹೇಳಿದ್ನಲ್ಲ. ಇನ್ನು ನಾವೇ ಯಾರು ಆಧ್ಯಾತ್ಮಿಕವಾಗಿ ಇರ್ತಾರೆ ಅವ್ರು ಹೋಗೋದೇ ಇಲ್ಲ. ಅಕಸ್ಮಾತ್ ಯಾರು ಆ ಥರ ವಿಚಾರಗಳು ಗೊತ್ತಿಲ್ಲದೆ ಆಧ್ಯಾತ್ಮಿಕ ಪಥದಲ್ಲಿ ಹೋಗಬೇಕು ಅಂತ ಒಂದು ಮನಸ್ಸಿರುತ್ತೆ, ಅಥವಾ ಮನಸ್ಸಲ್ಲಿ ಸಾತ್ವಿಕ ಚಿಂತನೆಗಳು ಬೇಕು, ಸಾತ್ವಿಕವಾಗಿ ಬದುಕಬೇಕು ಅಂತ, ಆಗ ನೀವು ಹೊರಗಡೆ ತಿನ್ನುವಂಥದ್ದು ಎಲ್ಲವೂ ಪರಿಣಾಮ ಬೀರುತ್ತೆ. ಏನು ತಿಂದ್ರೂ ಬೀರುತ್ತೆ, ಪಾನಿಪುರಿ ಅಂತಲ್ಲ. ಸೊ ಅದು ಗಮನದಲ್ಲಿರಬೇಕು. ಓಕೆ. ಸೊ ಆ ಥರ ಇದ್ದಾಗ ಸಹಜವಾಗಿ ಅದರ ಮೇಲೆ ವರ್ಜ್ಯ ಬರುತ್ತೆ, ಸಹಜವಾಗಿ ಬರುತ್ತೆ. ಅಕಸ್ಮಾತ್ ಮತ್ತು ಈ ಸಾತ್ವಿಕ ಆಹಾರದ ಒಂದು ಟ್ರೆಂಡ್ ನಡೀತಾ ಇದೆ, ಸಾತ್ವಿಕ್ ಅಂತ. ಸೊ ಪಾನಿಪುರಿ ಸಾತ್ವಿಕದಲ್ಲಿ ಬರೋದಿಲ್ಲ. ಹಾಗಾಗಿ ನೀವು ಎಪಿಸೋಡ್ನಿಂದ ಇಲ್ಲಿ ತನಕ ನೋಡಿದರೆ ತುಂಬ ಸಂತೋಷ. ಆದರೆ ಅರ್ಧಂಬರ್ಧ ನೋಡಿಕೊಂಡು ಆಮೇಲೆ ಪಾನಿಪುರಿ ತಿಂದು ನನ್ನನ್ನು ಬ್ಲೇಮ್ ಮಾಡಬೇಡಿ. ಮತ್ತು ಯಾರಿಗೆ ಅಸಿಡಿಟಿ ಪ್ರಾಬ್ಲಮ್ ಇದೆ, ಜೀರ್ಣದ ಸಮಸ್ಯೆ ಇದೆ, ಅಂಥವರೆಲ್ಲ ಅವಾಯ್ಡ್ ಮಾಡಬೇಕು. ಅಸಿಡಿಟಿ ಇದೆ, ತಿನ್ನೋ ತುಂಬ ಆಸೆ ಆಗಿದೆ, ಅಟ್ಲೀಸ್ಟ್ ಒಂದು ತಿನ್ನಿ, ಪರವಾಗಿಲ್ಲ. 2 ಹೇಳಿದೆ ಆಯ್ತು, ತಿನ್ನಿ 2. ಅಂದರೆ ನಮ್ಮ ಮಿತಿ ನಮಗೆ ಗೊತ್ತಿರಬೇಕು ಅನ್ನೋದು. ಪಾನಿಪುರಿಗೆ ಅಂತಲ್ಲ, ಯಾವುದೇ ಆಹಾರಕ್ಕಾದ್ರೂ ನಮ್ಮ ಮಿತಿ ಮೀರಿದ್ರೆ, ಈಗ ಅತಿ ಆದರೆ ಅಮೃತವೂ ವಿಷ. ಹಾಗಾಗಿ ಪಾನಿಪುರಿ ಇನ್ಯಾವ ಲೆಕ್ಕ. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಪಾನಿಪುರಿ ತಿನ್ನಿ, ಆದರೆ ಎಲ್ಲಿ ತಿಂತೀರಿ, ಹೇಗೆ ತಿಂತೀರಿ, ಎಷ್ಟು ತಿಂತೀರಿ, ಇದೆಲ್ಲನೂ ಮುಖ್ಯ ಆಗುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಂಡೀಷನ್ ಹೇಗಿದೆ, ತಿನ್ನೋದಕ್ಕಿಂತ ಮೊದಲೇ ಯಾವ ಥರ ತಯಾರಿ, ತಿಂದಾದ್ಮೇಲೆ ಹೇಗಿರಬೇಕು, ಎಲ್ಲನೂ ಕೂಡ ನೆನ್ಪಿಟ್ಕೊಳ್ಳಿ. ಪೂರ್ತಿ ಸಂಚಿಕೆ ನೋಡಿದ್ದೀರಿ, ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಪ್ರೀತಿನ ಇನ್ನೊಂದಿಷ್ಟು ಜನರಿಗೆ ಹಂಚಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಆದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಟಾಪಿಕ್ ನಿಮಗಾಗಿ ಬರುತ್ತೆ. ಹಾಗೆ ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ಮಾಹಿತಿ, ಮನೋರಂಜನೆ ಎಲ್ಲನೂ ನಿತ್ಯ ನಿರಂತರವಾಗಿ ಬರ್ತಾ ಇದೆ. ನಮಸ್ಕಾರ.